ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗಬೇಕು, ಲಂಚ್ ಬಾಕ್ಸಿಗೂ ಆಗಬೇಕು, ಆದರೆ ಎಲ್ರಿಗೂ ಇಷ್ಟ ಆಗಬೇಕು ಅಲ್ವಾ? ಸೊ ಹಾಗಾಗಿ ಇವತ್ತು ಈ ರೀತಿ ಪಲಾವ್ ನಾನು ಮಾಡಿದ್ದೀನಿ. ಇದು ಬ್ರೇಕ್ಫಾಸ್ಟಿಗೂ ಆಯಿತು, ಹಾಗೆ ಲಂಚ್ ಬಾಕ್ಸಿಗೂ ಪರ್ಫೆಕ್ಟು. ಅದ್ರ ಜೊತೆ ಈ ಮೊಸರು ಬಜ್ಜಿ ಅಥವಾ ರಾಯ್ತ ತುಂಬ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಕೂಡ ಬೆಳಗ್ಗೆ ಎಷ್ಟು ರುಚಿಯಾಗಿರುತ್ತೋ ಮಧ್ಯಾಹ್ನ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳಿಗೆ ಅಂದರೆ ನಾನು ಮಾಡೋ ಪಲಾವ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವಾಗ ಪಲಾವ್ ಮಾಡಂತ ಕೇಳಿದಾಗ ನಾನು ಅವರಿಗೆ ಹೆಚ್ಚಾಗಿ ಪಲಾವ್ ಲಂಚ್ ಬಾಕ್ಸ್ಗೆ ಮಾಡಿಕೊಡೋದು. ಹಾಗೆ ನನಗೆ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಕೂಡ ಇದು ಬೆಳಗ್ಗೆಗೂ ಆಗುತ್ತೆ, ಮಧ್ಯಾಹ್ನಕ್ಕೂ ಲಂಚಿಗೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತಣ್ಣಗಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಮೊಸರು ಬಜ್ಜಿ ಜೊತೆ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ಅಂತ ಹೇಳ್ತಾ, ಯಾವ ಹೋಟ್ಲಿಗಿಂತನೂ ಏನು ಕಡಿಮೆ ಇಲ್ಲ ನಾನು ಮಾಡಿದ ಈ ಪಲಾವ್. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಬಾಸುಮತಿ ರೈಸು 2 ಗ್ಲಾಸ್ ಅಷ್ಟು ನಾನು ತೊಗೊಂಡಿದ್ದೀನಿ. ಮೊದಲು ನಾನು ಅಕ್ಕಿನ 2ರಿಂದ 3 ಟೈಮ್ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಹಾಗೆ ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ. ಅಂದರೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು, ತರಕಾರಿ ಎಲ್ಲ ಕಟ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಒಂದು 5 ಬೇಬಿ ಕಾರ್ನ್ ಇರುತ್ತಲ್ವ ಅದನ್ನು ನಾನು ತೊಗೊಂಡಿದ್ದೀನಿ. ಯಾಕಂದರೆ ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಯಾಕಂದರೆ ಮೊದಲು ಮಕ್ಕಳಿಗೆ ಇಷ್ಟ ಆಗೋ ರೀತಿಯಲ್ಲಿ ಮಾಡಿದರೆ ದೊಡ್ಡವ್ರು ನಾವು ಹೇಗಾದರೂ ತಿಂದೇ ತಿಂತೀವಿ ಅಲ್ವಾ? ಸೊ ಹಾಗಾಗಿ ನೋಡಿ, ಬೇಬಿ ಕಾರ್ನ ನಾನು ನೀಟಾಗಿ ತೊಳೆದು ಸಣ್ಣಕ್ಕೆ ಈ ರೀತಿ ರೌಂಡ್ ಶೇಪಲ್ಲೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಬ್ರೋಕೋಲಿ ನೋಡಿ, ಇದು ನಾನು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಹೂಕೋಸು 2 ಅಂದರೆ ವೈಟು ಗ್ರೀನ್ 2 ತೊಗೊಂಡಿದ್ದೀನಿ. ನೀಟಾಗಿ ಹೂಕೋಸು ಇರಲಿ ಏನೇ ಇರಲಿ ಸ್ವಲ್ಪ ಅದನ್ನು ಉಪ್ಪು ನೀರಲ್ಲಿ ಹಾಕಿ ಇಟ್ಟು ಆನಂತರನೇ ಯೂಸ್ ಮಾಡೋದು ಒಳ್ಳೆಯದು. ಸೊ ಈಗ ಸ್ವಲ್ಪ ಬೀನ್ಸ್ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮೊದಲಿಗೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಬಿಸಿ ಆಗಲಿ ಅಷ್ಟರಲ್ಲಿ ಈರುಳ್ಳಿನ ನಾನು ತೊಳೆದ್ಬಿಟ್ಟು ಈಗ ಹೆಚ್ಕೊಳ್ತಾ ಇದ್ದೀನಿ ಉದ್ದುದಕ್ಕೆ. ಸೊ ಈಗ ಏನು ಮಾಡಬೇಕು ಅಂದರೆ ಇದರಲ್ಲಿ ಸ್ವಲ್ಪ ಒಂದು 7ರಿಂದ 8 ಟೀ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದರಲ್ಲಿ ಸ್ವಲ್ಪ ಚಕ್ಕೆ, ಏಲಕ್ಕಿ, ಆಮೇಲೆ ಬಡೆ ಸೊಪ್ಪು, ಲವಂಗ ಮತ್ತು ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಳ್ಳಿ. ಡ್ರೈ ಐಟಮ್ ಎಲ್ಲ ಮಸಾಲೆ ಐಟಮನ್ನು ಹಾಕ್ಕೊಂಡು ನಂತರ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ತೊಳೆದು ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಕೊಂಡು ಅಲ್ಲಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗ್ತಾ ಇರುತ್ತೆ. ಅದನ್ನು ಚೆಕ್ ಮಾಡ್ತಾ ನಾನೀಗ ಒಂದು ಟೊಮೆಟೊ ಕೂಡ ಹೆಚ್ಕೊಂಡು ಇಟ್ಕೊಳ್ತೀನಿ, ಬೇಗ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಆ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಈಗ ನಾನು ಟೊಮೆಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ. ಸೊ ಈಗ ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಹೆಚ್ಚಿರುವಂತಹ ಈ ಬೇಬಿ ಕಾರ್ನ್, ನಂತರ ಇಲ್ಲಿ ಬ್ರೋಕೋಲಿ ತೊಗೊಂಡಿದ್ದೀನಿ. ಈ ಥರ ತರಕಾರಿ ಎಲ್ಲ ಮಕ್ಕಳು ಡೈರೆಕ್ಟ್ ಕೊಟ್ಟರೆ ಅಂದರೆ ಪಲ್ಯ ಮಾಡಿದರೆ ತಿನ್ನಲ್ಲ, ಹಾಗಾಗಿ ನಾನು ಪಲಾವಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಗೋಬಿ, ನಂತರ ಅಂದರೆ ಹೂಕೋಸು, ನಂತರ ಬೀನ್ಸು, ಹಾಗೆ 1 ಕಪ್ಪಷ್ಟು ನಾನು ಹಸಿ ಬಟಾಣಿನ ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ತೊಳೆದ್ಬಿಟ್ಟು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟೆಲ್ಲ ತರಕಾರಿ ನಾವು ಈ ಥರ ಹಾಕಿದರೆ ಯಾಕೆ ರುಚಿ ಇರಲ್ಲ ಹೇಳಿ? ಕಲ್ಲು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೊದಲು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಪ್ಪೆಲ್ಲ ಹೀರ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ 1 ಕಪ್ಪಲ್ಲಿ ಅಂದರೆ ಒಂದು 8ರಿಂದ 9 ಸ್ಪೂನಷ್ಟು ಇದು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 7ರಿಂದ 8 ಟೀ ಸ್ಪೂನಷ್ಟು ಕರ್ಡ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು 1 ಟೊಮೆಟೊ ಯೂಸ್ ಮಾಡಿದ್ದು. ಸ್ವಲ್ಪ ಅರಿಶಿಣ, ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್, ಆಮೇಲೆ ಜೀರಿಗೆ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಗರಂ ಮಸಾಲ, ಮನೆಯಲ್ಲೇ ಮಾಡಿರೋಂಥ ಗರಂ ಮಸಾಲ ಇದು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದು 30 ಸೆಕೆಂಡ್ ಚೆನ್ನಾಗಿ ಅದು ಎಲ್ಲ ಮಿಕ್ಸ್ ಆದ ನಂತರ ಈಗ ಇಲ್ಲಿ ನಾನು ತೊಳೆದಿರೋಂಥ ಅಕ್ಕಿ ಇತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರೆಲ್ಲ ತೆಗೆದು ಅಕ್ಕಿನ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಅಕ್ಕಿ ನಾವು ಈ ಥರ ತೊಳೆದಿಟ್ಬಿಟ್ರೆ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ, ಬೇಗ ಕೂಡ ಆಗುತ್ತೆ ಅಂತ ಅಷ್ಟೇ. ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಈಗ ನಾನು ಸೈಡಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ, ಬಿಸಿ ನೀರನ್ನು ಹಾಕ್ಕೋಬೇಕು, ಬೇಗ ಕೂಡ ಆಗುತ್ತೆ ಮತ್ತು ಉದುರಾಗಿ ಬರುತ್ತೆ. ಸೊ ಈಗ 2 ಗ್ಲಾಸ್ ಅಕ್ಕಿ ಹಾಕಿದ್ನಲ್ವ, ಸೊ ಅದನ್ನು ನಾನು ನೆನೆಸಿದೆ. ಹಾಗಾಗಿ ನಾನಿಲ್ಲಿ 3 ಗ್ಲಾಸಷ್ಟು ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಅಕ್ಕಿ ನೆನೆಸಿಲ್ಲ ಅಂದರೆ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸು ಉಪ್ಪು ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಒಂದು ಕುದಿ ಬರೋ ಟೈಮಲ್ಲಿ ಈಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಸಲ್ ಆದರೆ ಸಾಕು. ಯಾಕಂದರೆ ನಾನು ಅಕ್ಕಿ ನೆನೆಸಿರೋದ್ರಿಂದ ಜಸ್ಟ್ 2 ವಿಸಲ್, ಅಕ್ಕಿ ನೆನೆಸಿಲ್ಲ ಅಂದರೆ 3 ವಿಸಲ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಒಂದು ಅದಕ್ಕೆ ಸೈಡಾಗಿ ರಾಯ್ತ ಅಥವಾ ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ, ತುಂಬ ರುಚಿಯಾಗಿರುತ್ತೆ. ಒಂದು ಸೌತೆಕಾಯಿನ ತೊಗೊಂಡಿದ್ದೀನಿ. ಸೌತೆಕಾಯಿ ತೊಳೆದು ಸಣ್ಣಕ್ಕೆ ಹೆಚ್ಕೋಬೇಕು ಅಥವಾ ತುರಿದ್ಬಿಟ್ಟು ಕೂಡ ಹಾಕ್ಕೋಬೋದು, ನಿಮ್ಗೆ ಯಾವ ರೀತಿ ಇಷ್ಟನೋ ಆ ಥರ ಹಾಕ್ಕೊಳ್ಳಿ.
ಒಂದು ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದ್ಬಿಟ್ಟು ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು. ನೋಡಿ ವಿಸಲ್ ಕೂಡ ಆಯಿತು, 2 ವಿಸಲ್ ಆಗಿದೆ. ಸೊ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಈಗ ಒಂದು ನಾನು ಪಾತ್ರೆಯಲ್ಲಿ ಹೆಚ್ಚಿರುವಂಥ ಸೌತೆಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ಈಗ ಮನೆಯಲ್ಲೇ ಮಾಡಿರುವಂಥ ಮೊಸರು, ಇದು ಕರ್ಡ್, ಅದನ್ನು ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋಬೇಕು. ತುಂಬ ಸಿಂಪಲಾದ ರಾಯ್ತ ಇದು, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ನೀವು ಕ್ಯಾರೆಟ್ ಕೂಡ ತುರಿದು ಹಾಕ್ಕೋಬೇಕು. ಅಂದರೆ ನಿಮ್ಗೆ ಏನು ಇಷ್ಟ ಅನ್ನೋದು ಹಾಕ್ಕೋಬೋದು. ಸ್ವಲ್ಪ ಡಿಫ್ರೆಂಟಾಗಿ ದಿನ ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ? ಸೊ ಹಾಗಾಗಿ ಅದಾಯಿತು. ಈಗ ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ. ಈ ಪಲಾವ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಿಸಿ ಬಿಸಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಹಾಗೆ ಮಕ್ಕಳ ಲಂಚ್ ಬಾಕ್ಸಿಗಂತೂ ಪರ್ಫೆಕ್ಟ್ ರೆಸಿಪಿ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಎಲ್ಲ ಎಷ್ಟೋ ಜನ ಪೇರೆಂಟ್ಸ್ ಹೇಳ್ತಿರ್ತಾರೆ, ಈ ರೀತಿಯಾಗಿ ಪಲಾವ್ ಮಾಡಿಕೊಡಿ, ಯಾಕೆ ತಿನ್ನಲ್ಲ, ನಿಜವಾಗ್ಲೂ ಕೇಳಿ ಕೇಳಿ ಇದೇ ರೀತಿ ಬೇಕು ಅಂತ ತಿಂತಾರೆ ಅಂತ ಹೇಳ್ತಾ ಇದ್ದೀನಿ. ಲಂಚ್ ಬಾಕ್ಸಿಗೂ ನೋಡಿ ನಾ ಹಾಕಿದ್ದೀನಿ. ಹಾಗೆ ಮೊಸರು ಬಜ್ಜಿ ಅದನ್ನು ಕೂಡ ಹಾಕಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಇದನ್ನೇ ಕೊಟ್ಟೆ, ಹಾಗೆ ಲಂಚ್ ಬಾಕ್ಸಿಗೆ ಈ ರೀತಿ ಮಾಡಿ ಕೊಟ್ಟೆ. ರಿಯಲಿ ಫುಲ್ ಬಾಕ್ಸ್ ಖಾಲಿ ಮಾಡಿ ಇದೇ ರೀತಿ ಮಾಡು ಅಂತ ಕೂಡ ನನ್ನ ಮಕ್ಕಳು ಹೇಳಿದರು. ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ನೋಡಿ ಮಧ್ಯಾಹ್ನ ಕೂಡ ಎಷ್ಟು ಚೆನ್ನಾಗಿ ಅಂದರೆ ಬೆಳಗ್ಗೆ ಎಷ್ಟು ಚೆನ್ನಾಗಿರುತ್ತೋ ಮಧ್ಯಾಹ್ನ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಈ ಪಲಾವ್ ರುಚಿ ಯಾವ ಹೋಟ್ಲಲ್ಲೂ ಸಿಗಲ್ಲ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.